2023-24ನೇ ಸಾಲಿನ 8ನೇ ತರಗತಿಯ FA4 ರಚನಾತ್ಮಕ ಆಕಲನ 4 ಇದನ್ನು ನಾವು ನೋಡೋಣಂತೆ. 20 ಅಂಕದ ಈ ಒಂದು ಪ್ರಶ್ನೆ ಪತ್ರಿಕೆ 45 ನಿಮಿಷದಲ್ಲಿ ನಾವೇನು ಮಾಡಬೇಕು, ಇದನ್ನು ಬಿಡಿಸಬೇಕು ಅಥವಾ ಉತ್ತರವನ್ನು ಬರೀಬೇಕು. ಸಹಿ ಉತ್ತರ ಚುನ್ಕ ಲಿಖಿ ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ನ ಕ್ವಶನ್ಗಳು ಕೇಳಿದರೆ, ಮೊದಲನೇದು ಇಸ್ಮೆ ಪುಲ್ಲಿಂಗ ಶಬ್ದ ಕೌನ್ ಸಾ ಹೈ ಅಂತ. ಇದರಲ್ಲಿ ಯಾವುದು ಪುಲ್ಲಿಂಗ ಶಬ್ದ ಅಂತ? ಮಾತಾ ಇದೆ, ಬೆಹನ್ ಇದೆ, ಮೋರ್ ಇದೆ, ಶೇರ್ನಿ ಇದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಮೋರ್. ಇದು ಸರಿಯಾದ ಉತ್ತರ. ಹಾಗೆಯೇ ನಾವು ಎರಡನೆಯ ಒಂದು ಪ್ರಶ್ನೆ ನೋಡೋಣಂತೆ. ಇನ್ಮೇ ಸೆ ಅನ್ಯವಚನ್ ರೂಪ ಹೈ ಅಥವಾ ಇಸ್ಮೆ ಬಹುವಚನ ರೂಪ ಹೈ ಅಂತಲೂ ಕೂಡ ಕೇಳ್ಬೋದು. ಬಹುವಚನ, ಇಲ್ಲಿ ಅನ್ಯ ಇರೋಂಥ ಜಾಗದಲ್ಲಿ ಬಹು ಅಂತ ಕೂಡ ಕೇಳಿದರು. ಹೀಗೆ ಬರೀಬೇಕು. ಬಹುವಚನ ರೂಪ ಹೈ ಕೌನ್ಸ, ಯಾವುದು ಬಹುವಚನ ರೂಪ ಅಂದರೆ ಇದು ಲಡಕೆ. ಇಲ್ಲೇನು ಬಿಂದಿ ಬರಬೇಕಾದ ಅವಶ್ಯಕತೆ ಇಲ್ಲ. ಈ ಲಡಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇದರಲ್ಲಿ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಯಾವುದು ಅಂತ ಕೇಳಿದರೆ ಪಢಾನ. ಇದು ಸರಿಯಾದ ಉತ್ತರ. ಹಾಗೆಯೇ ಏಕವಾಕ್ಯ ಮೇ ಉತ್ತರ ಲಿಖಿ ಅಂತ ಇಲ್ಲಿ ಕೇಳಿದ್ದಾರೆ. ಏಕವಾಕ್ಯ ಉತ್ತರ ಲಿಖಿ ಅಂತ ಕೇಳಿದರೆ ಯುವಕ್ ಕहाँ बैठा था, ಇದು ನ್ಯೂಟನ್ ಬಗ್ಗೆ ಇರ್ತಕ್ಕಂತಹ ಚುಂಬಕ್ ಹೈ ಧರ್ತಿ ಹಮಾರಿ ಈ ಒಂದು ಪದ್ಯದ ಒಂದು ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ನಾವೇನು ಬರೀಬೇಕು? ಯುವಕ್ ಇಲ್ಲಿ ಬಗೀಚೆ ಮೇ ಅಂತ ಬರೀಬೇಕು. ಬಗೀಚೆ ಮೇ बैठा था. कहाँ ಅನ್ನೋ ಜಾಗದಲ್ಲಿ ಬಗೀಚೆ ಮೇ ಅಂದರೆ ಸೇರಿಸಿದರೆ ಸಾಕು. ಪಾನಿ ಕೆ ಸ್ರೋತ್ ಕೌನ್ ಕೌನ್ ಸೆ ಹೈ, ಇಲ್ಲಿ ಕೌನ್ ಕೌನ್ ಅಂತಕ್ಕಂಥದ್ದನ್ನು ತೆಗೆದು ಇಲ್ಲಿ ನಾವೇನು ಬರೀಬೋದು? ನದಿ, ನಾಲ, ಕುವಾ, ತಾಲಾಬ್, ಸಾಗರ, ಏನು ಬೇಕಾದ್ರೂ ಬರೀ ಆದಿ ಅಂತ ಬರೆಯೋಣಂತೆ. ಆದಿ ಹೈ ಅಂತ ಬರೆಯೋಣಂತೆ. ಇಷ್ಟರ ಬದಲಿಗೆ ಪಾನಿಕೆ ಸ್ರೋತು ನದಿ, ನಾಲ, ಕುವಾ, ತಾಲಾಬ್, ಆದಿ ಹೈ ಅಂತ ನಾವು ಬರೆಯೋಣಂತೆ. ಬೈಸಾಖಿ ತ್ಯೋಹಾರ್ ಕಹಾ ಮನಾಯ ಜಾತಾ ಹೈ, ಇಲ್ಲಿ ಕಹಾ ಅನ್ನೋ ಜಾಗದಲ್ಲಿ ಪಂಜಾಬ್ ಮೇ ಮನಾಯ ಜಾತಾ ಹೈ. ಪಂಜಾಬ್ನಲ್ಲಿ ತಾನೇ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಬಿಮಾರಿಯೋ ಸೆ ಬಚನೆ ಕೆ ಲಿಯೆ ಕ್ಯಾ ಖಾನಾ ಚಾಹಿಯೆ, ಇಲ್ಲಿ ಕ್ಯಾ ಅನ್ನೋ ಜಾಗದಲ್ಲಿ ಸಂತುಲಿತ ಆಹಾರ ಅಂತ ಬರಬೇಕು. ಸಂತುಲಿತ ಆಹಾರ ಹಮೇ ಕ್ಯಾ ಖಾನಾ ಚಾಹಿಯೆ? ಖಾನಾ ಚಾಹಿಯೆ. ಈಗ 2-3 ವಾಕ್ಯದಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದರೆ, ಪೇಡ್ से गिरे सेब को देखकर न्यूटन ने क्या सोचा, ಇಲ್ಲಿ ಕ್ಯಾ ಅಂತಕ್ಕಂಥದ್ದನ್ನು ಬಿಟ್ಬಿಡೋಣ. ಪೇಡ್ से गिरे सेब को देखकर न्यूटन ने सोचा ಕಿ ಅಂತ ಬರಿಬೋದು. ಅಥವಾ ಈ ಥರ ಹೈಫನ್ ಹಾಕ್ಕೊಂಡು सेब को बार बार ऊपर फेंकने पर भी वह नीचे ही क्यों गिरा, वह नीचे ही क्यों गिरा, ಈ ಥರ ಆತ ಯೋಚನೆ ಮಾಡ್ದ. ಇಷ್ಟನ್ನು ನಾವು ಉತ್ತರವನ್ನಾಗಿ ಬರೀಬೇಕು. ಇದನ್ನು ಸೇರಿಸಿ पेड़ से सेब को देखकर, पेड़ से गिरे सेब को देखकर न्यूटन ने सोचा सेब को बार बार ऊपर फेंकने पर भी वह नीचे ही क्यों गिरा ಅಂತಕ್ಕಂಥ ಒಂದು ಪ್ರಶ್ನೆ ಅದರಲ್ಲಿ ಮೂಡ್ತು. ಅದನ್ನು ನಾವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ಏನು? ಬಾದಲ್ ಕೈಸೆ ಬಂತೆ ಹೈ, ಇದು ನಾವು ಇದಕ್ಕೆ ಉತ್ತರ ಹೀಗೆ ಬರೆಯೋಣಂತೆ. झील, नदी आदि का पानी सूरज की गर्मी से बाष्प बनकर ऊपर उठता है इसी बाष्प से क्या बनता है? बाष्प से बादल बनते हैं ಅಂತ ನಾವು ಇದಕ್ಕೆ ಉತ್ತರವನ್ನು ಬರೀಬೇಕು. ಏನು ಬರೆದ್ವಿ ನಾವು? ಬಾದಲ್ ಕೈಸೆ ಬಂತೆ ಅನ್ನೋದು ಪ್ರಶ್ನೆ. झील नदी आदि का पानी सूरज की गर्मी से बाष्प बनकर ऊपर उठता है, इसी बाष्प से बादल बनते हैं. ಇಷ್ಟನ್ನು ನಾವು ಬರಿಬೇಕು. ನೆಕ್ಸ್ಟ್ 3ನೇ ಒಂದು ಪ್ರಶ್ನೆ, ಕನಿ ಕಿಸೆ ಕಹತೆ ಹೈ ಅಂತಕ್ಕಂಥದ್ದು ಪ್ರಶ್ನೆ. ಯಾವುದು? ಹಮಾರೆ ತ್ಯೋಹಾರ್ ಪಾಠದಿಂದ ಕೇಳಿರ್ತಕ್ಕಂಥ ವಿಷು ಹಬ್ಬದಲ್ಲಿ ಕೇರಳದಲ್ಲಿ
ಕನಿ ಅಂತ ತಯಾರು ಮಾಡ್ತಾರಲ್ಲ ಆ ಒಂದು ತಟ್ಟೆ ಏನು, ಆ ಒಂದು ಪಾತ್ರೆ ಅನ್ಬೋದು, ಒಂದು ದೊಡ್ಡ ತಟ್ಟೆಯಲ್ಲಿ ಏನು ಹೊಸ ಬಟ್ಟೆ, ಅಕ್ಷತೆ ಕಾಳು ಇವೆಲ್ಲ ಇಡ್ತಾರಲ್ಲ, ಅದನ್ನು ನಾವಿಲ್ಲಿ ಉತ್ತರವನ್ನು ಬರೀಬೇಕು. ಬರೆಯೋಣಂತೆ. ಅಕ್ಷತ್, ನಯೇ ವಸ್ತ್ರ, ನಯೇ ವಸ್ತ್ರ, ತಾಂಬೂಲ್ ಪತ್ರ, ವೀಳ್ಯದೆಲೆ, ತಾಂಬೂಲ್ ಪತ್ರ, ಸುಪಾರಿ, ಅಡಿಕೆ, ದರ್ಪಣ್, ದರ್ಪಣ್ ಅಂದರೆ ಕನ್ನಡಿ, ಫೂಲ್, ಹೂಗಳು, ಸಿಕ್ಕ, ನಾಣ್ಯ, ಸಿಕ್ಕ ಅಂದರೆ ಕಾಯಿನ್ನು, ಸಿಕ್ಕ, ಆದಿ ಮುಂತಾದ ಸಮೃದ್ಧಿ ಸೂಚಕ್, ಸಮೃದ್ಧಿ सूचक पदार्थों को कांसे की, कंचिन, कांस ಅಂದರೆ ಕಂಚಿನ, ಕಾಂಸೆ ಕಿ ಅಥವಾ ಕಾಂಸೆ ಕೆ ಅಂತ ಬರೆದ್ರೆ ಸಾಕು. ಕಾಂಸೆ ಕೆ बर्तन में सजाया जाता है, सजाया जाता है. इसी को क्या कहते हैं? कनी कहते हैं, कनी कहते हैं. इನ್ನು ಸಲ ನೋಡೋಣಂತೆ. प्रश्न कनी किसे कहते हैं? अक्षत, नए वस्त्र, तांबूल पत्र, सुपारी, दर्पण, फूल, सिक्का आदि समृद्ध सूचक पदार्थों को कांसे के बर्तन में सजाया जाता है, इसी को कनी कहते हैं. ಇದನ್ನು ತಯಾರು ಮಾಡ್ತಕ್ಕಂಥವ್ರು ಯಾರು? ಮನೆಯ ಹಿರಿಯ ಮಹಿಳೆ, ಅವರು ಇದನ್ನೆಲ್ಲ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಸಂತುಲಿತ ಆಹಾರ का मतलब क्या है? ಸಂತುಲಿತ ಆಹಾರ ಅಂತ ನಾವು ಕರಿತೀವಲ್ಲ, ಅದು ಏನು ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ನಾವು ಈ ರೀತಿ ಬರೀಬೋದು. संतुलित आहार का मतलब होता है, संतुलित आहार का मतलब है ಅಂತ ಬರೆದು ಒಂದು ಹೈಫನ್ ಹಾಕಿ शरीर को स्वस्थ, सदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार. ಏನು ಪ್ರಶ್ನೆ ಏನು ಕೇಳಿದ್ರು? संतुलित आहार का मतलब क्या है? संतुलित आहार का अर्थ ಏನಪ್ಪ ಅಂದರೆ, संतुलित आहार का मतलब है शरीर को स्वस्थ सदृढ़ रखने के लिए सही मात्रा में प्रोटीन, विटामिन, ಖನಿಜ ಅಂದರೆ ಮಿನರಲ್ಸ್, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಇವುಗಳಿಂದ ತುಂಬಿರ್ತಕ್ಕಂತಹ, ಅದು ಸರಿಯಾದಂತಹ ಸಂತುಲನೆಗೊಳಪಟ್ಟಿರ್ತಕ್ಕಂಥ ಆಹಾರವನ್ನು ನಾವು ಸಂತುಲಿತ ಆಹಾರ ಅಂತ ಕರಿತೀವಿ. ನೆಕ್ಸ್ಟ್ ಮೇನೇನು ಕೇಳಿದರೆ, निम्नलिखित पंक्तियों का भावार्थ अपने शब्दों में लिखिए. ऐसी बानी बोलिए, मन का आपा खोए और उनको शीतल करे, आप हूँ शीतल होए. ಕಬೀರ್ ಕೆ ದೋಹೆ ಒಂದು ಅಲ್ಲಿಂದ ಕೇಳಿರ್ತಕ್ಕಂಥದ್ದು. ಏನಂತ ಬರೀಬೇಕಿದನ್ನು? ಇಲ್ಲಿ ಇದರ ಭಾವಾರ್ಥವನ್ನು कबीर दास जी ने इस दोहे में मीठी बातें कहने की सलाह दे रहे हैं, वे कहते हैं कि हमें
अहंकार को छोड़कर बातें करनी चाहिए जिससे सुनने वाला और कहने वाले हम दोनों भी खुश हो सके ಈ ರೀತಿ ನಾವು ಇದನ್ನು ಬರೆಯಬಹುದು. ಏನಂತ ಹೇಳ್ತಿದ್ದಾರೆ ಕಬೀರದಾಸರು. कबीरदास जी ने इस दोहे में मीठी बातें कहने की सलाह दे रहे हैं. ಅಂದರೆ ನಾವು ಮಾತಾಡ್ತಕ್ಕಂಥ ಮಧುರವಾಗಿ ಮಾತಾಡಬೇಕು. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಹಮೆ ಅಹಂಕಾರಕ್ಕೂ छोड़कर ಬಾतें करनी चाहिए. ನಾವು ಅಹಂಕಾರವನ್ನು ಬಿಟ್ಟು ಮಾತಾಡಬೇಕು. ಅದರಿಂದ ಏನಪ್ಪ ಅಂದರೆ ಹೇಳ್ತಕ್ಕಂತಹ ನಾವು ಕೇಳ್ತಕ್ಕಂತಹ ಸುಮ್ಮನೆ ಕೇಳ್ತಕ್ಕಂಥ ಇಬ್ಬರು ಕೂಡ ಖುಷಿಯಾಗಿರ್ತಕ್ಕಂಥ ಅವ್ರ ಮನಸ್ಸಿಗೆ ಖುಷಿ ಅನ್ನಿಸ್ಬೇಕು. ಆ ರೀತಿಯ ಭಾಷೆಯನ್ನು ನಾವು ಮಾತಾಡಬೇಕು ಅಂತ ಕವಿಗಳು ಹೇಳ್ತಿದ್ದಾರೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕನ್ನಡ ಯಾ ಅಂಗ್ರೇಜಿ में अनुवाद कीजिए ಅಂತ ಕೇಳಿದರೆ ये सभी त्यौहार हर्ष और उल्लास सुख और आनंद के पर्व हैं. ಇದನ್ನು ನಾವು ಏನಂತ ಬರೀಬಹುದು. ಈ ಎಲ್ಲ ಹಬ್ಬಗಳು ಉಲ್ಲಾಸ ಹರ್ಷೋಲ್ಲಾಸ ಅಂತ ಬೇಕಾದ್ರೆ ಅನ್ಬೋದು ನಾವು. ಹರ್ಷ ಉಲ್ಲಾಸ ಸುಖ ಮತ್ತು ಅಥವಾ ಹಾಗೂ ಅಂತ ಬರೀಬೋದು ಆನಂದದ ಹಬ್ಬಗಳಾಗಿವೆ ಅಂತ ಬರೀಬೋದು ನಾವು. ಯಾವ ಹಬ್ಬಗಳು? ಹಮಾರಿ ತ್ಯೋಹಾರಲ್ಲಿ ಹೇಳಿರ್ತಕ್ಕಂತಹ ಎಲ್ಲ ಹಬ್ಬಗಳೇನೋ ಹರ್ಷೋಲ್ಲಾಸ ಮತ್ತು ಸುಖ ಸಮೃದ್ಧಿಯ ಹಬ್ಬಗಳಾಗಿವೆ ಅಂತ ನಾವು ಬರೀಬಹುದು. ಹಾಗೆಯೇ ಕಬೀರ್ದಾಸ್ ಏಕ್ ಭಕ್ತ ಕವಿ ಅಂದರೆ ಕಬೀರ್ದಾಸರು ಓರ್ವ ಭಕ್ತ ಕವಿಗಳಾಗಿದ್ದರು. ಭಕ್ತ ಕವಿ ಅಂತಲೂ ಬರಿಬೋದು ಅಥವಾ ಭಕ್ತ ಕವಿಗಳಾಗಿದ್ದರು ಅಂತ ಬೇಕಾದ್ರೆ ಬರಿಬಹುದು. ಇದು ನಿಮ್ಮ ಈ ಒಂದು FF4ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಉತ್ತರಗಳು 8ನೇ ತರಗತಿಯ